ಸರ್ಪ್ರೈಸ್ ಕೊಡುತ್ತೆ. ನಾವ್ ಅನ್ಕೊಂಡಂಗ ಆಗಲ್ಲ, ನಾಳೆ ಇನ್ನೊಂದಾಗುತ್ತೆ, ಬೇರೆದಾಗುತ್ತೆ. ಅಂದ್ರೆ ಒಂದ್ ಟೈಮ್ ಚೆನ್ನಾಗಿ ಹೋಗುತ್ತೆ, ಮಾರ್ಕೆಟ್ ಡೌನ್ ಆಗುತ್ತೆ, ಈ ತರ ಸರ್ಪ್ರೈಸ್ ಕೊಡ್ತಾ ಇರುತ್ತೆ ಮಾರ್ಕೆಟ್. ಅದಕ್ಕೆ ನಮ್ಗೆ ಇಷ್ಟ ಆಗುತ್ತೆ. ದಿನ ಒಂದೇ ತರ ಇದ್ರೆ ಮಾರ್ಕೆಟ್ ಬೋರಿಂಗ್ ಆಗ್ತವ, ಯಾವತ್ತೂ ಬೋರ್ ಆಗ್ಬಿಡೋದು, ಹೌದಲ್ವಾ? ಯಾವಾಗ್ಲೂ ನಮ್ ಮಾರ್ಕೆಟ್ ಇನ್ಫಾರ್ಮೇಶನ್ ಕೊಡುತ್ತೆ. ನಾವು ಒಂದ್ ದಿವಸನೂ ಜಿಯೋ ಪೊಲಿಟಿಕ್ಸ್ ಗ್ಲೋಬಲ್ ನೋಡದೇ ಇರೋರು, ಯಾವ ದೇಶದಲ್ಲಿ ಏನಾಗ್ತಾ ಇದೆ, ಏನ್ ಪೊಲಿಟಿಕ್ಸ್ ಆಗ್ತಾ ಇದೆ ಅಂತ ನೋಡದೇ ಇರೋರು, ಸ್ಟಾಕ್ ಮಾರ್ಕೆಟ್ ಬಂದ ತಕ್ಷಣ ನಾವೆಲ್ಲ ನೋಡಕ್ ಶುರು ಮಾಡಿ, ಟ್ರಂಪ್ ಏನ್ ಮಾಡ್ದ, ಮೋದಿ ಏನ್ ಮಾಡಿದ್ರು, ಇದೇನಾಯ್ತು, ಅದೇನಾಯ್ತು, ಎಕ್ಸ್ಪೋರ್ಟ್ ಎಷ್ಟಾಯ್ತು, GDP ಎಷ್ಟಾಯ್ತು, ಇನ್ನು ಇರೋ ಬರೋದೆಲ್ಲ ನಾವು ಎಕನಾಮಿಸ್ಟ್ ಆಗ್ಬಿಡ್ತೀವಿ. ಸ್ಟಾಕ್ ಮಾರ್ಕೆಟ್ ಬಂದ ತಕ್ಷಣ ನಾವು ದೊಡ್ಡ ಎಕನಾಮಿಸ್ಟ್ ಆಗ್ಬಿಡ್ತೀವಿ. ಅದಕ್ಕಿಂತ ಮುಂಚೆ ಅದು ಏನ್ ಹಾಳಾಗೋದ್ರ ನಮ್ಗೆ ಸಂಬಂಧನೇ ಇರಲ್ಲ. ಬಟ್ ಹಂಗಲ್ಲ, ಸ್ಟಾಕ್ ಮಾರ್ಕೆಟ್ ಬಂದ ತಕ್ಷಣ ನಮ್ಮ ಮೈಂಡ್ ಚೇಂಜ್ ಆಗುತ್ತೆ, ನಾವು ನೋಡೋ ರೀತಿ ಚೇಂಜ್ ಆಗುತ್ತೆ, ಭಾವನೆಗಳು ಚೇಂಜ್ ಆಗುತ್ತೆ, ಥಾಟ್ಸ್ ಆಫ್ ಸ್ಕೂಲ್ ಆಫ್ ಥಾಟ್ಸ್ ಚೇಂಜ್ ಆಗುತ್ತೆ, ಬೇರೆ ಆಗುತ್ತೆ. ನಾವು ಯಾವ್ದೋ ಒಂದು ಇದ್ರಲ್ಲಿ ಇರ್ತೀವಿ, ಮೈಂಡ್ ಬ್ರಾಡ್ ಆಗಕ್ ಶುರು ಆಗುತ್ತೆ, ನಮ್ಗೆ ತುಂಬಾ ತಿಳುವಳಿಕೆ ಬರಕ್ ಶುರು ಆಗುತ್ತೆ. ಸ್ಟಾಕ್ ಮಾರ್ಕೆಟ್ ಬಂದ್ಮೇಲೆ ದೇಶದ ಬಗ್ಗೆ ಒಂದು ತಿಳುವಳಿಕೆ ಜಾಸ್ತಿ ಆಗುತ್ತೆ. ನನಗೊಂದಾಗಿರೋ ಒಂದು ಎಕ್ಸ್ಪೀರಿಯನ್ಸ್, ಓಕೆನಾ, ನಿಮ್ಗೆ ಆಗಿದೆಯಲ್ಲ ಗೊತ್ತಿಲ್ಲ, ಓಕೆನಾ. ಆ ತರ ಚೇಂಜಸ್ ಆಗ್ತಾರೆ. ಅಂದ್ರೆ ಡೈಲಿ ನಾವ್ ಏನಾದ್ರು ತಿಳ್ಕೊಬೇಕನ್ನೋ ಒಂದು ಉತ್ಸಾಹ ಸ್ಟಾರ್ಟ್ ಆಗುತ್ತೆ ಸ್ಟಾಕ್ ಮಾರ್ಕೆಟ್ ನಾವು ಬಂದ್ಮೇಲೆ. ಅದೇ ರೀತಿನೇ ಕೂಡ ತುಂಬಾ ವಿಷಯ ತಿಳ್ಕೊಂತಿರ್ತೀರ. ನಾನು ಕಳೆದ ಒಂದು 10 ವರ್ಷದಿಂದ ಈ ಸ್ಟಾಕ್ ಮಾರ್ಕೆಟ್ ಅಲ್ಲಿ ಇದ್ದೀನಿ. 10 ಇಯರ್ ಪ್ಲಸ್ 2014 ಅನ್ಕೊಂತೀನಿ ಆಲ್ಮೋಸ್ಟ್ ನಾನು ಸ್ಟಾಕ್ ಮಾರ್ಕೆಟ್ ಗೆ ಪದಾರ್ಪಣೆ ಮಾಡಿ. ನನ್ನ ಒಂದು ಎಕ್ಸ್ಪೀರಿಯನ್ಸ್ ಏನಿದೆ ಅದನ್ನೇ ಇವತ್ತು ನಿಮ್ಗೆ ಹೇಳಕ್ ಹೋಗ್ತಾ ಇದ್ದೀನಿ. ನಥಿಂಗ್ ಬಟ್, ಬೇರೆ ಏನು ವಿಷಯಗಳಿಲ್ಲ. ಈ ಒಂದು ನಮ್ಮ ಮಾಸ್ಟರ್ ಟ್ರೇಡರ್ ಅಕಾಡೆಮಿ ಅಂತ ತುಂಬಾ ಜನ ಕೇಳೋರು. ಅವಾಗ ಸರ್ ನಿಮ್ಮ ಆಫೀಸ್ ಇದೆಯಾ, ಎಲ್ಲಿದ್ದೀರಾ, ಏನ್ ಮಾಡ್ತಾ ಇದ್ದೀರಾ ಅಂತ ಕೇಳೋರು. ಅದಕ್ಕೋಸ್ಕರ ನಾವೊಂದು ಮಾಸ್ಟರ್ ಟ್ರೇಡರ್ ಅಕಾಡೆಮಿ ಅಂತ ನಮ್ಮ ಆಫೀಸ್ ಇದೆ, ಕೋಚಿಂಗ್ ಇದೆ. ಯಾರಿಗೆ ಅರ್ಥ ಆಗ್ತಲ್ಲ ನಮ್ಮ ಆಫೀಸ್ ವಿಸಿಟ್ ಮಾಡ್ಬೋದು, ಬಂದು ಕೂಡ ಇಲ್ಲಿ ಕೂಡ ಏನೆಲ್ಲ ನಿಮ್ಗೆ ಅಕೌಂಟ್ ಓಪನ್ ಮಾಡಕ್ ಗೊತ್ತಾಗ್ತಾ ಇಲ್ಲ ಅಂದ್ರೆ ಅದು ಕೂಡ ನಾವು ಡೈರೆಕ್ಟ್ ನಾವೇ ಓಪನ್ ಮಾಡ್ಕೊಡ್ತೀವಿ. ಅಕೌಂಟ್ಗಳೆಲ್ಲ ಅನ್ಲಿಸ್ಟೆಡ್, ಫಾರೆಕ್ಸ್, ಡಿಮೇಟ್, ಮ್ಯೂಚುವಲ್ ಫಂಡ್ ಪ್ರತಿಯೊಂದು ಕೂಡ ನಾವೇ ಓಪನ್ ಮಾಡ್ಕೊಡ್ತೀವಿ. ಒಂದು ಸ್ಟಾಕ್ ಮಾರ್ಕೆಟ್ ಅಪ್ಡೇಟ್ಸ್ ನೋಡೋಣ. ಏನ್ ನಡೀತಾ ಇದೆ, ಜಗಳ ನಡೀತಾ ಇದೆ ಇವಾಗ, ಓಕೆನಾ. ಬುಲ್ಲು ಬೇರ್ ಜಗಳ ನಡೀತಾ ಇದೆ. ಅದೇ ತರನೇ ಟ್ರಂಪ್ ಮತ್ತೆ ಚೈನಾ, ಓಕೆನಾ, ಎರಡು ಶಕ್ತಿಶಾಲಿ ದೇಶದ ಮಧ್ಯೆ ಏನಾಗ್ತದೆ, ಯುದ್ಧ ತರ ನಡೀತಾ ಇದೆ. ಯಾವ ಯುದ್ಧ? ಮುಂಚೆ ಆದ್ರೂ ನೋಡಿ ಸರ್, ಯುದ್ಧ ಮುಂಚೆ ಬಾಂಬು ವೆಪನ್ಸ್ ಅಲ್ಲಿ ಯುದ್ಧ ಆಗ್ತೈತಿ. ಇವಾಗಲ್ಲ, ಟ್ರೇಡ್ ವಾರ್ ಅಂತ ಕರಿತೀವಿ ಇದನ್ನ, ಓಕೆನಾ. ಟ್ರೇಡ್, ನಮ್ಮ ಒಂದು ವಸ್ತುಗಳು ಅವ್ರಿಗೆ ಮಾರ್ತೀವಿ, ಅವ್ರ ವಸ್ತುಗಳು ನಾವು ತಗೊಂತೀವಿ. ಈ ವಾರ್ ಇದೆಯಲ್ಲ, ನಾವು ಜಾಸ್ತಿ ಟ್ಯಾಕ್ಸ್ ಹಾಕ್ತೀವ, ಇಲ್ಲ ಅವ್ರ ಜಾಸ್ತಿ ಟ್ಯಾಕ್ಸ್ ಹಾಕ್ತಾರೆ ಅಂತ ವಾರ್, ಟ್ರೇಡ್ ವಾರ್. ಇದು ಯಾವ ರೀತಿ ಆಗಿದೆ ಅಂತ ತುಂಬಾ ಜನ ತಲೆ ಕೆಡ್ಸ್ಕೊಂತಿರೋ. ಟ್ರಂಪ್ ನಾಳೆ ಏನ್ ಮಾಡ್ತಾನೆ, ಅದೇನ್ ಮಾಡ್ತಾನೆ, ಇದೇನ್ ಮಾಡ್ತಾನೆ. ಒಂದ್ ನಿಮ್ಗೆ ಡೀಟೇಲ್ ಕನ್ಕ್ಲೂಷನ್ ಕೊಡ್ತೀನಿ, ಓಕೆನಾ, ಏನಾಗುತ್ತೆ ಅಂತ, ಓಕೆನಾ. ಇದನ್ನ ನೋಡಿದೀನಿ 2018 ಅಲ್ಲಿ, ಈ ಆಟ ನೋಡಿದೀನಿ ನಾನು, ಓಕೆನಾ. ಟ್ರಂಪ್ ಏನ್ ಮಾಡ್ತಾರೋ ಅಂದ್ರೆ, ಅವ್ನ ಮೇನ್ ಟಾರ್ಗೆಟ್ ಇಂಡಿಯಾ ಆಗಿರ್ಬೋದು, ಇಲ್ಲ ಶ್ರೀಲಂಕಾನೋ, ಇಲ್ಲ ನೇಪಾಳೋ, ಇಲ್ಲ ಇಂಡೋನೇಷ್ಯಾನೋ ಅಲ್ಲ. ಟ್ರಂಪ್ ಟಾರ್ಗೆಟ್ ಬಂದ್ಬಿಟ್ಟು ಚೈನಾ, ಓಕೆನಾ. ಚೈನಾ ಇದೆ. ಈಗ ಡೈರೆಕ್ಟ್ ಅವನು ಚೈನಾ ಮೇಲೆ ಟಾರ್ಗೆಟ್ ಮಾಡಕ್ ಆಗಲ್ಲ. ಅದಕ್ಕೆ ಅವ್ನು ಏನ್ ಮಾಡ್ತಾ ಇದ್ದಾನೆ ಅಂದ್ರೆ, ಇಂಡೈರೆಕ್ಟ್ ಆಗಿ ಹೋಗ್ತಾ ಇದ್ದಾನೆ. ಈಗ ಒಂದು ಊರಲ್ಲಿ ಯಾರನ್ನೋ ಒಬ್ಬನ್ ಟಾರ್ಗೆಟ್ ಮಾಡ್ಬೇಕಂದ್ರೆ 10 ಜನ ಹೋಗ್ಬಿಟ್ಟು ಎತ್ತಾಕೊಂಡ್ ಬರ್ತಾರೆ. ಒಬ್ಬನ ಬೆಂಡ್ ಹತ್ತಾರೆ, ಒಬ್ಬನ ಸೈಡ್ ಅಲ್ಲಿ ಇಟ್ಟಿರ್ತಾರೆ 9 ಜನ. ಆತರ ಈಗ ಒಬ್ಬನೇ ಟಾರ್ಗೆಟ್ ಮಾಡ್ತಾ ಇದೀಯ, ಯಾಕೆ ಮಾಡ್ತಾ ಇದೀಯ ಅಂತ ಬರ್ಬೋದು. ಒಬ್ಬನ ಮೇಲೆ ಅಪವಾದ ಹೊರಿಸ್ತಿದ್ಯಾ, ಹಂಗೆ ಹಿಂಗೆ ಅಂತ. ಯಾಕಂದ್ರೆ ಫೇಕ್ ಅಲ್ವಾ, ಸುಮ್ನೆ ಏನೋ ಒಂದು ಅಪವಾದ ಹೊರಿಸ್ಬೇಕು, ನನ್ಗೆ ಅವ್ನ್ ಕಂಡ್ರೆ ಆಗಲ್ಲ. ಆ ತರ ಇರುತ್ತೆ ಸಿಚುವೇಶನ್. ಅವಾಗ ಏನ್ ಮಾಡ್ತಾರೆ ಅಂದ್ರೆ, ಒಂದ್ 10 ಜನನ ಅರೆಸ್ಟ್ ಮಾಡೋದು, ಒಬ್ಬನ್ ತಂದು ಚೆನ್ನಾಗಿ ಬೆಂಡ್ ಹತ್ತೋದು, 9 ಜನನ ಟೀ ಕಾಫಿ ಕೊಟ್ಬಿಟ್ಟು ಆವಾಜ್ ಹಾಕೊಂಡು ಸುಮ್ನೆ ಇರ ಅಂತ ಸೈಡಲ್ಲಿ ಕೂಡ್ಸಿರೋದು. ಅಂದ್ರೆ ಸುಮ್ನೆ ಒಂದು ಚೈನಾನ ಟಾರ್ಗೆಟ್ ಮಾಡಕ್ಕೋಸ್ಕರ ಇನ್ನೊಂದು ದೇಶಗಳನ್ನ ಅದ್ರ ಜೊತೆ ತಗೊಂತ ಇರೋದು ಹೊರತು ಅಷ್ಟೇನೆ ಯಾವುದೇ ರೀತಿ ಬೇರೆಯವ್ರ ಮೇಲೆ ಟಾರ್ಗೆಟ್ ಇಲ್ಲ. ನಮ್ದು ಓನ್ಲಿ ಚೈನಾ ಮೇಲೆ. ಅದಕ್ಕೆ ಚೈನಾ ಮೇಲೆ ಬೇರೆಯವ್ರ ಮೇಲೆ 90 ದಿವಸ ಮುಂದೆ ಓಡಿದ್ರು, ಬಟ್ ಚೈನಾ ಮೇಲೆ ಬಿಟ್ಟಿಲ್ಲ. ಅದ ಕಂಟಿನ್ಯೂ 125% ಟಾರಿಫ್ ನ ಹಾಕೊಂಡಿದ್ರು. ಇದು ಟ್ರಂಪ್ ಮಾಡ್ತಾ ಇರೋದು ಚೈನಾ ಮೇಲೆ, ಅಗೇನೆಸ್ಟ್ ಚೈನಾ, ಓಕೆನಾ. ಇನ್ ಕೇಸ್ ಅವ್ರು ನಮ್ಮ ಮೇಲೆ ಮಾಡಿದ್ರೆ ಎಲ್ಲಿಂದ ತಗೊಂತಾರೆ? ಚೈನಾ, US ದಲ್ಲಂತೂ ಏನು ಪ್ರೊಡಕ್ಷನ್ ಆಗಲ್ಲ. ಅವರೆಲ್ಲ ಬರೀ ಟೆಕ್ನಾಲಜಿ ಮಾಡೋರು, ಏನು ಪ್ರೊಡಕ್ಷನ್ ಆಗಲ್ಲ. ಅದಕ್ಕೆ ಟ್ರಂಪ್ ಏನ್ ಮಾಡಿದ್ರೆ, ಇಂಡಿಯಾ ನಾಳೆ ಚಿಪ್ ಬೇಕು, ಮ್ಯಾನುಫ್ಯಾಕ್ಚರ್ ಚಿಪ್ ಬೇಕು, ಸೆಮಿ ಕಂಡಕ್ಟರ್ ಬೇಕು, ಇಂಡಿಯಾ ಹತ್ರ ಬರ್ಲೇಬೇಕಾ, ವಿಯತ್ನಾಂ ಹತ್ರ ಹೋಗ್ಲೇಬೇಕಾ? ಯಾರ ಹತ್ರ ಒಬ್ಬ ಟಾರಿಫ್ ಹಾಕೊಂಡು ಕುತ್ಕೊಂಡ್ರೆ ಅವ್ರಿಗೆ ಪ್ರಾಡಕ್ಟ್ಗಳು ಜಾಸ್ತಿ ಕಾಸ್ಟ್ಲಿ ಆಗ್ತವೆ. ಪ್ರಾಡಕ್ಟ್ಗಳು ಕಾಸ್ಟ್ಲಿ ಆಗ್ತವೆ, ಕರೆಕ್ಟಾ? ಕಾಸ್ಟ್ಲಿ ಆಗ್ಬಿಡ್ತವೆ ಪ್ರಾಡಕ್ಟ್ಗಳು. ಅದಕ್ಕೋಸ್ಕರ ಅವ್ರು ಏನ್ ಮಾಡ್ತಾರೆ ಅಂದ್ರೆ, ಅವ್ನು ಮಾಡಲ್ಲ ಆ ತರ ಮಾಡಲ್ಲ ಅವನು, ಓಕೆನಾ. ಏನಕ್ಕೆ ಅಂತಂದ್ರೆ, ಅವ್ರು ಬರೋ ದೇಶದಲ್ಲಿ ಬರೋ ಪ್ರಾಡಕ್ಟ್ ಜಾಸ್ತಿ ಆಗ್ಬಿಡ್ತವೆ. ಅದಕ್ಕೋಸ್ಕರ ಅವನು ಟಾರಿಫ್ ನ ಇನ್ಕ್ರೀಸ್ ಮಾಡಲ್ಲ ಬೇರೆ ದೇಶ. ಓನ್ಲಿ ಅವ್ನ ಟಾರ್ಗೆಟ್ ಚೈನಾ. ಇನ್ ಕೇಸ್ ಚೈನಾ ಒಂದಕ್ಕೆ ಮಾಡ್ಕೊಂಡ್ವಿ ಅನ್ಕೊಳ್ಳೋಣ, ಚೈನಾ ಒಂದಕ್ಕೆ ಮಾಡ್ಕೊಂಡು ಬೇರೆಲ್ಲ ಕ್ವಶನ್ ಮಾಡ್ತಾರೆ. ಇಂಟರ್ನ್ಯಾಷನಲ್ UN ಆಗಿರ್ಬೋದು, ಬೇರೆ ಬೇರೆ ಗ್ರೂಪ್ಸ್ ಗಳಾಗಿರ್ಬೋದು, ಚೈನಾ ಫ್ರೆಂಡ್ ಆಗಿರ್ಬೋದು, ಎಲ್ಲರೂ ಒಂದು ಕ್ರಿಟಿಸೈಸ್ ಮಾಡ್ತಾರೆ. ಹೆಂಗ್ ನೀನ್ ಬರೀ ಚೈನಾ ಮೇಲೆ ಟಾರ್ಗೆಟ್ ಮಾಡಿದೆ ಅಂತ, ರಷ್ಯಾ ಬರ್ತಾನೆ ಹೆಂಗ್ ಅದಕ್ಕೋಸ್ಕರ ಅವ್ನು ಏನ್ ಪ್ಲಾನ್ ಮಾಡಿರೋದಂದ್ರೆ, ಎಲ್ಲಾರ ಮೇಲೆ ಟಾರಿಫ್ ಹಾಕಂಗ್ ಮಾಡೋದು, ಚೈನಾ ಮೇಲೆ ಜಾಸ್ತಿ ಮಾಡೋದು, ಈ ತರ ಮಾಡ್ತಾರೆ. ಯಾಕಂದ್ರೆ ಎಲ್ಲಾರ ಮೇಲೆ ಟಾರಿಫ್ ಹಾಕಿದ್ರೆ ಅವನಿಗೆ ತಲೆನೋವುದು, ಅವ್ರಿಗೇನೆ ಪ್ರಾಬ್ಲಮ್ ಆಗುತ್ತೆ. ಅವ್ರಿಗೇನೆ ಒಂದು ಪ್ರಾಡಕ್ಟ್ ಇಂಪೋರ್ಟ್ ಮಾಡ್ಕೋಬೇಕಂದ್ರೆ ತುಂಬಾ ಕಾಸ್ಟ್ಲಿ ಆಗುತ್ತೆ. ಅವ್ರದ್ದು ಕೂಡ ಒಂದು ಆಪಲ್ ಮ್ಯಾನುಫ್ಯಾಕ್ಚರ್ ಆಗಿರ್ಬೋದು, ಬೇರೆ ಬೇರೆ ಕಡೆ ಇಂಡಿಯಾದಲ್ಲಿದೆ. ಆಮೇಲೆ ಅವ್ರ ಪ್ರಾಡಕ್ಟ್ ನ ಕಂಪ್ನಿ ಪ್ರಾಡಕ್ಟ್, ಅವ್ರ ಕಂಟ್ರಿ ಪ್ರಾಡಕ್ಟ್ ಅವರೇ ಇಂಪೋರ್ಟ್ ಮಾಡ್ಕೊಳ್ಳಕ್ಕೆ ದುಡ್ಡು ಜಾಸ್ತಿ ಕೊಟ್ಟು ತಗೋಬೇಕಾಗುತ್ತೆ. ಹಾಗಾಗಿ ಇದು ಟಾರ್ಗೆಟ್ ಬಂದು ಓನ್ಲಿ ಚೈನಾ USA ವಾರ್, ಟ್ರಂಪ್ ವಾರ್. ಇದು ನಮ್ಮ ಒಂದು ಅಂತ ಜಾಸ್ತಿ ಎಫೆಕ್ಟ್ ಬೀಳಲ್ಲ ಅನ್ಕೊಂತೀನಿ. ನಮ್ಗೆ ಇದು ಎಂಡ್ ಆಫ್ ದಿ ಡೇ ಅಡ್ವಾಂಟೇಜ್ ಆಗುತ್ತೆ. ಮುಂಚೆ ಕೂಡ ಆಗಿತ್ತು ಈ ರೀತಿ, ಓಕೆನಾ. ಅಡ್ವಾಂಟೇಜ್ ಆಗುತ್ತೆ. ಇವಾಗ ನಮ್ಮ ಒಂದು ಇಂಪೋರ್ಟೆಡ್ ಐಟಮ್ಗಳು ಸುಮಾರು, ಎಕ್ಸಾಂಪಲ್ ಇವಾಗ ಸುಮಾರು ಈ ಬೇರೆ ಬೇರೆ ಕಂಟ್ರಿ, ಪಾಕಿಸ್ತಾನ ಆಗಿರ್ಬೋದು, ಬಾಂಗ್ಲಾದೇಶ ಆಗಿರ್ಬೋದು, ಇದರ ಕೆಲವೊಂದು ಚಿಕ್ಕ ಪುಟ್ಟ ಕಂಪ್ನಿಗಳು ಗಾರ್ಮೆಂಟ್ಸ್ ಇದೆಯಲ್ಲ, ಅದು ತುಂಬಾ ಚೀಪಾಗಿ, ಲೇಬರ್ ಚೀಪ್ ಅಲ್ಲಿ, ಹಂಗಾಗಿ ಚೀಪಾಗಿ ಎಕ್ಸ್ಪೋರ್ಟ್ ಮಾಡ್ತಾ ಇದ್ರು.
ಇವಾಗ ಟಾರಿಫ್ ಬೀಳೋದ್ರಿಂದ ಅವ್ರದ್ದು ಕಾಸ್ಟ್ಲಿ ಆಗುತ್ತೆ. ಅವಾಗ ನಮ್ಮಮ್ಮ ಒಂದು ಪ್ರಾಡಕ್ಟ್ಗೆ ಮಾರ್ಕೆಟ್ ವ್ಯಾಲ್ಯೂ ಬರುತ್ತೆ, ಅಲ್ಲಿ ಚೀಪ್ ಆಗುತ್ತೆ, ಇಲ್ಲ ಈಕ್ವಲ್ ಆಗುತ್ತೆ, ಈ ತರ ಆಗುತ್ತೆ. ನಮ್ಗೆ ಎಂಡ್ ಆಫ್ ದ ಡೇ ಆಗೋದೆಲ್ಲ ಒಳ್ಳೇದಕ್ಕೆ ಅಂತವಲ್ಲ, ಆ ತರನೇ ಆಗೋದಿದೆ ಬಿಟ್ಟು ಏನು ಯಾವ್ದು ಭಯ ಬೀಳೋ ಅವಶ್ಯಕತೆ ಇಲ್ಲ. ಇದು ಒಂದು ಪರ್ಸನಲ್ ನನ್ನ ಅನಲೈಸೇಷನ್, ಓಕೆನಾ. ಅದು ಬಿಟ್ಟು ಬೇರೆ ಏನು ಇಲ್ಲಿ ವಿಷಯ ಇಲ್ಲ. ದಿನ ನ್ಯೂಸ್ ಅಲ್ಲಿ ನೋಡಿ ಸರ್, ನ್ಯೂಸ್ ನೋಡ್ತಾ ಇದಾರೆ ತುಂಬಾ ಜನ. ಏನ್ ಹೇಳ್ತಾರೆ, ಮಾರ್ಕೆಟ್ ಬಿದ್ದಾಗ ಹೇಳ್ತಾರೆ, ಮಾರ್ಕೆಟ್ ರಿಕವರಿ ಆದಾಗ ಯಾರು ಬಂದ್ ಹೇಳಲ್ಲ, ರಿಕವರಿ ಆಗುತ್ತೆ 1000 ಪಾಯಿಂಟ್ ಬಿದ್ದು, ಮತ್ತೆ 1000 ಪಾಯಿಂಟ್ ವಾಪಸ್ ಬಂತು, ಪೋರ್ಟ್ಫೋಲಿಯೋ ರಿಕವರಿ ಆಗುತ್ತೆ, ಅವಾಗ ಯಾವ ನ್ಯೂಸ್ ಚಾನಲ್ ಬಂದು ಹೇಳಲ್ಲ. ಇವಾಗ ನೀವು ಒಂದು ಅಬ್ಸರ್ವ್ ಮಾಡಿರ್ಬೋದು, ಯೂಟ್ಯೂಬ್ ಅಲ್ಲಿ ಎಲ್ಲ ಈ ಮೋಟಿವೇಶನ್ ವಿಡಿಯೋ ಮಾಡೋರು, ಬ್ಲಾಗ್ ಮಾಡೋರು, ಟೆಕ್ ವಿಡಿಯೋ ಮಾಡೋರು ಎಲ್ಲಾರು ಬಂದು ಸ್ಟಾಕ್ ಮಾರ್ಕೆಟ್ ಬಗ್ಗೆ ಮಾತಾಡಕ್ ಶುರು ಮಾಡಿದ್ದಾರೆ. ಸ್ಟಾಕ್ ಮಾರ್ಕೆಟ್ ಇಷ್ಟು ಬಿತ್ತಂತೆ, ಅಷ್ಟು ಬಿತ್ತಂತೆ, ಎಲ್ಲಾ ಕೂಡ ಕಂಟೆಂಟ್ ಸೆಲ್ ಮಾಡ್ತಾ ಇದಾರೆ ಅಷ್ಟೇ. ಆ ವಿಡಿಯೋನ ನೀವು ನೋಡ್ಬೇಕು, ವ್ಯೂಸ್ ಬರ್ಬೇಕು, ಅದರಿಂದ ಅವ್ರಿಗೆ ದುಡ್ಡು ಬರ್ಬೇಕು ಅಷ್ಟೇ. ನ್ಯೂಸ್ ಚಾನಲ್ ನೀವು ನೋಡ್ಬೇಕು, ಅವ್ರ TRP ಬರ್ಬೇಕು ಅಷ್ಟೇನೆ. ಬೇರೆ ಯಾವ್ದವ್ರು ಯಾರು ಸ್ಟಾಕ್ ಮಾರ್ಕೆಟ್ ಅನಲಿಸ್ಟ್ ಅಲ್ಲ. ಎಲ್ರು ಸ್ಟಾಕ್ ಮಾರ್ಕೆಟ್ ಬಗ್ಗೆ ಮಾತಾಡ್ತಾರೆ, ಯಾಕಂದ್ರೆ ಸ್ಟಾಕ್ ಮಾರ್ಕೆಟ್ ಟ್ರೆಂಡ್ ಅಲ್ಲಿ ಇದೆ, ಅದಕ್ಕೆ ಎಲ್ಲರೂ ಸ್ಟಾಕ್ ಮಾರ್ಕೆಟ್ ಬಗ್ಗೆ ಮಾತಾಡ್ತಾ ಇದಾರೆ. ಯಾರು ಸ್ಟಾಕ್ ಮಾರ್ಕೆಟ್ ಜರ್ನಿ ಮಾಡಿದ್ದಾರೆ, ಯಾರು ಇದ್ರನ್ನ ಅನಾಲಿಟಿಕ್ಸ್ ಇದಾರೆ, ಅವ್ರ ಮಾತು ಕೇಳಿ ಹೊರತು ಯಾವ್ದೋ ಕಂಟೆಂಟ್ ಕ್ರಿಯೇಟರ್, ಮೊಬೈಲ್ ರಿವ್ಯೂ ಮಾಡೋರು, ಮೋಟಿವೇಶನ್ ಸ್ಪೀಕರ್ಗಳು ಅವರು ಬಂದು ಸ್ಟಾಕ್ ಮಾರ್ಕೆಟ್ ಬಗ್ಗೆ ರಿವ್ಯೂ ಮಾಡ್ತಾ ಇದ್ದಾರೆ. ಅವ್ರ ಮಾತುಗಳನ್ನ ಕಟ್ಕೊಂಡು ತಲೆ ಕೆಡಿಸ್ಕೊಳ್ಳೋಕೆ ಹೋಗ್ಬೇಡಿ. ಸಿಂಪಲ್. ಒಂದು ಟ್ರಂಪ್ ಬಗ್ಗೆ, ವಾರ್ ಬಗ್ಗೆ ಹೇಳಿದ್ ನಾನು, ಓಕೆನಾ. ಏನಿದೆ ಇದು ಟ್ರೇಡ್ ವಾರ್, ನಮಗೆ ಹಾಗೆ ಆಮೇಲೆ ನಮಗೆ ವರ್ಕ್ ಆಗುತ್ತೆ, ಇದು ಚೆನ್ನಾಗಿ ವರ್ಕ್ ಆಗುತ್ತೆ ನಮ್ಮನ್ನೇ, ಆಮೇಲೆ ನಮಗೆ ಆರಾಮಾಗಿ ವರ್ಕ್ ಆಗುತ್ತೆ. ಅದು ಇಂಡೈರೆಕ್ಟ್ಲಿ ಏನಿಲ್ಲ. ಒನ್ ಡೇ ನೋಡಿ, ಇವಾಗ ಎಕ್ಸಾಂಪಲ್ ಚೈನಾ ಇದೆ, ಚೈನಾಗ ಇವರು ಒಂದು ಟಾರಿಫ್ ಹಾಕಿದ್ದಾರೆ. ಚೈನಾ ಟಾರಿಫ್ ಹಾಕಿದಾರಲ್ವಾ, ಚೈನಾ ಹತ್ರ 580 ಬಿಲಿಯನ್ ಬಾಂಡ್ಸ್ ಚೈನಾದಿದೆ. ಚೈನಾನೇ ಪರ್ಚೇಸ್ ಮಾಡಿದೆ US ಮಾರ್ಕೆಟ್ ಅಲ್ಲಿ, ಬಾಂಡ್ ಪರ್ಚೇಸ್ ಮಾಡಿದೆ. ನಾಳೆ ಏನಾದ್ರು ಸೇಲ್ ಮಾಡಕ್ ಶುರು ಮಾಡಿದ್ರೆ US ದೊಡ್ಡ ಹೊಡೆತ ಬೀಳುತ್ತೆ. ಇಂಟ್ರೆಸ್ಟ್ ರೇಟ್ ಜಾಸ್ತಿ ಕೊಡ್ಬೇಕಾಗುತ್ತೆ, ಬಾಂಡ್ ವ್ಯಾಲ್ಯೂ ಬೀಳುತ್ತೆ. ಬಾಂಡ್ ಅಲ್ಲಿ ಏನಾಗುತ್ತೆ, ಫಿಕ್ಸ್ ಆಗಿ ಇಷ್ಟು ಪರ್ಸೆಂಟ್ ಕೊಡ್ತೀನಿ ಅಂದ್ರೆ ಯಾರು ಪರ್ಚೇಸ್ ಮಾಡಿದಾರೆ ಬಾಂಡ್ ಅಷ್ಟೇ ಪರ್ಸೆಂಟ್ ಅವರು ಇಂಟ್ರೆಸ್ಟ್ ಕೊಡ್ಬೇಕಾಗುತ್ತೆ. ಬಟ್ ಬಾಂಡ್ ಸೆಲ್ ಮಾಡ್ದಂಗೆ ಅದು ವ್ಯಾಲ್ಯೂ ಕಮ್ಮಿ ಆಗುತ್ತೆ. ವ್ಯಾಲ್ಯೂ ಕಮ್ಮಿ ಆದ್ರೆ ಗೌರ್ಮೆಂಟ್ಗೆ ಲಾಸ್ ಆಗುತ್ತೆ. ಹಾಗಾಗಿ ಚೈನಾದ 580 ಬಿಲಿಯನ್, ಚೈನಾ ತುಂಬಾ ಹುಷಾರು, ಓಕೆನಾ. ಯಾರು ಅನ್ಕೊಂಡಿರ್ಬೋದು ಅವರು, ಬಟ್ ಚೈನಾ ಹುಷಾರು. ಬಾಂಡ್ ಇದೆ, ನಾಳೆ ಏನಾದ್ರು ಬಾಂಡ್ USA ಬಾಂಡ್ ಸೇಲ್ ಮಾಡಕ್ ಚೈನಾ ಶುರು ಮಾಡಿದ್ರೆ USAಗೆನೆ ಪ್ರಾಬ್ಲಮ್, ಓಕೆನಾ. ಆ ತರ ಅವರು ಎಲ್ಲಾ ಒಂದು ಪ್ರಿಪರೇಷನ್ ಮಾಡ್ಕೊಂಡಿದ್ದಾರೆ. ನೋಡಿ, ಪ್ರೀವಿಯಸ್ ಯಾವಾಗ್ಲೂ ಅಷ್ಟೇ, ನಾವು ಹಿಸ್ಟ್ರಿಯಿಂದ ಲರ್ನಿಂಗ್ ತಗೋಬೇಕು. ಹಿಸ್ಟ್ರಿ ರಿಪೀಟ್ ಆಗೋದು ಹುಡುಗ ಗೊತ್ತಿಲ್ಲ, ಹಿಸ್ಟ್ರಿಯಿಂದ ಲರ್ನಿಂಗ್ ತಗೋಬೇಕಾಗುತ್ತೆ. ಅದಕ್ಕೆ ಏನ್ ಮಾಡಿದ್ರೆ, ಲಾಸ್ಟ್ ಟೈಮ್ 2018 ನಲ್ಲಿ ಆಗಿರೋ ಟ್ರಂಪ್ ಬಂದಾಗ ಆಗಿರೋ ವಿಷಯನ ಚೈನಾ ಕಲ್ತ್ಕೊಂಡಿದ್ದಾರೆ. ಅದಕ್ಕೆ ಅವ್ರು ಯಾಕೆ ಟ್ರಂಪ್ ಚೈನಾ ಕಂಟ್ರಿ ಆಗಲ್ಲ, ಫಸ್ಟ್ ಬೇಸಿಕ್ ತಿಳ್ಕೊಳ್ಳಿ, ಯಾಕೆ ಕಂಟ್ರಿ ಆಗಲ್ಲ. USA ಚೈನಾ ಕಂಟ್ರಿ ಯಾಕೆ ಆಗಲ್ಲ, ಯಾಕಂದ್ರೆ USA ಬಂದು ವರ್ಲ್ಡ್ ಅಲ್ಲಿ ಒಂದು ಡಾಮಿನೇಷನ್ ಇದೆ. USA ಒಂದು ಲೈಕ್ ಏನಂದ್ರೆ ರೌಡಿ ವರ್ಲ್ಡ್ಗೆ ನನ್ ಮಾತೆ ಕೇಳ್ಬೇಕು, ನಾನು ಹೇಳಿದ್ದೆ ಕೇಳಿ, ಈ ತರ ನಡೀತಿದೆ. ಡಾಲರ್ ಎಲ್ಲ ಕಡೆ ವರ್ಕ್ ಆಗುತ್ತೆ, ಎಲ್ಲ ಅವರು ಫೇಸ್ಬುಕ್ ಅವ್ರದೇ, ಯೂಟ್ಯೂಬ್ ಅವ್ರದೇ, ವಾಟ್ಸ್ಆಪ್ ಅವ್ರದೇ, ಎಲ್ಲ ಅವ್ರದೇ. ಒಂದು ವರ್ಲ್ಡ್ ಅಲ್ಲಿ ಡಾಮಿನೇಷನ್ ಇದೆ, ಒಳ್ಳೆ ರಿಸೋರ್ಸ್ ಇದೆ, ಗೋಲ್ಡ್ ರಿಸರ್ವ್ ಇದೆ, ಆಯಿಲ್ ರಿಸರ್ವ್ ಇದೆ, ಈ ತರ ಎಲ್ಲ ಒಂದು ಡಾಮಿನೇಷನ್ ಇದೆ ಅವ್ರದ್ದು. ಅದನ್ನ ಯಾವುದೇ ಕಾರಣಕ್ಕಾಗ್ಲಿ ನೋಡಿ, ಒಬ್ಬ ಮನುಷ್ಯ ಅಧಿಕಾರದಲ್ಲಿ ಅವ್ನ ಅಧಿಕಾರ ಕಳ್ಕೊಳಕ್ ಇಷ್ಟಪಡಲ್ಲ. ಅವ್ನ ಕಾಂಪಿಟೇಟರ್ ಯಾರನ್ನ ಬಂದ್ರೆ ಟ್ರೈ ಮಾಡ್ತಾನೆ ಅವ್ನು ಬೀಳ್ಸಕ್. ಅದೇ ತರನೇ ಚೈನಾ ಕಂಟ್ರಿ ಯಾಕಾಗಲ್ಲ ಅಂದ್ರೆ, ಚೈನಾದು ಕೂಡ ಅಷ್ಟೇನೆ ಮುಂದೆ, ನನಗಿಂತ ಮುಂದೆ ಹೋಗ್ಬಿಡ್ತಾನೆ ಅನ್ನೋ ಒಂದು ಭಾವನೆ ಇದೆ USAಗೆ. ಅದಕ್ಕೆ ಚೈನಾನ ಯಾವತ್ತೂ ಡೆವಲಪ್ ಆಗಕ್ಕೆ USA ಬಿಡಲ್ಲ, ಮುಂದೆ ಬರಕ್ ಡಾಮಿನೇಟ್ ಮಾಡಕ್ ಬಿಡಲ್ಲ. ಯಾಕೆ ಎಕ್ಸಾಂಪಲ್ ನೋಡಿ, ಚೈನಾ BYD ಅಂತ ಕಾರ್ ನೋಡಿರ್ತಾರೆ, ನೀವು ಇಲ್ಲಿ ಇಂಡಿಯಾದಲ್ಲಿ ನೋಡಿರ್ತಾರೆ. ಅದು ಬಂದ್ಬಿಟ್ಟು ನಮ್ಮ ಇಂಡಿಯಾದಲ್ಲಿರೋ 10 ಕಂಪ್ನಿ, ಕಾರ್ ಕಂಪ್ನಿ ಸೇರಿದ್ರು ಅದಕ್ಕಿಂತ ದೊಡ್ಡ ಕಂಪ್ನಿ ಅದು, ಓಕೆನಾ. ಹೊಸ ಟೆಕ್ನಾಲಜಿ ಮಾಡ್ತಾ ಇದೆ. ಮೊನ್ನೆ ನೋಡೋ ಬೆಟ್ಟ ಹತ್ತುತ್ತೆ ಕಾರ್ ಆಟೋಮೆಟಿಕ್ ಆಗಿ, ಅದೇ ಟರ್ನ್ ಮಾಡ್ಕೊಳುತ್ತೆ. ಇವಾಗ ಎಕ್ಸಾಂಪಲ್ ನಮ್ದು ಶಾರ್ಪ್ ಬೆಟ್ಟ ಇದೆ ಅನ್ಕೊಳ್ಳಿ, ಈ ತರ ಹೋಗ್ತಿರೋ ಟಕ್ಕಂತೆ ಕಡೆ ರಿವರ್ಸ್ ಆಗ್ಬೇಕಲ್ವ, ಅಲ್ಲಿ ಕಟ್ ಮಾಡಕ್ ಆಗಲ್ಲ ಅನ್ಕೊಳ್ಳಿ, ಕಾರ್ ಆಟೋಮೆಟಿಕ್ ಕಟ್ ಮಾಡ್ಕೊಂಡು ನಿಂತಿರೋ ಜಾಗದಲ್ಲಿ ಕಟ್ ಮಾಡ್ಕೊಂಡು ಮತ್ತೆ ಹತ್ತುತ್ತೆ ಗಾಡಿ. ಅಂದ್ರೆ ಆ ತರ ಲೆವೆಲ್ಗೆ ಒಂದು ಕಾಂಪಿಟೇಷನ್ ಕೊಡ್ತಾ ಇದಾರೆ. ನಮ್ ಬರೀ 2-3 ಕಂಪ್ನಿ ಇದೆ ನಮ್ಮ ಇಂಡಿಯಾದಲ್ಲಿ ಕಾರ್ ಕಂಪ್ನಿ. ಚೈನಾದಲ್ಲಿ 100 ಕಂಪ್ನಿ ಇದೆ, 100 ಕಾರ್ ಕಂಪ್ನಿ ಇದೆ. ಅಂದ್ರೆ ವರ್ಲ್ಡ್ ಅಲ್ಲಿ ಒಂದು ಎಕ್ಸ್ಪೋರ್ಟ್ ರಾ ಮೆಟೀರಿಯಲ್, ಯಾವ್ದು ಎನಿ ರಾ ಮೆಟೀರಿಯಲ್ ತಗೊಳ್ಳಿ, ಸ್ಟಿಲ್ ನಾವು ರಾ ಮೆಟೀರಿಯಲ್ಗೆ ಚೈನಾ ಮೇಲೆ ಡಿಪೆಂಡ್ ಆಗಿದ್ವಿ. ಅಷ್ಟೊಂದು ಸ್ಟ್ರಾಂಗ್ ಆಗಿದೆ. ಡೇ ಬೈ ಡೇ ಚೈನಾ ಸ್ಟ್ರಾಂಗ್ ಆಗ್ತಾ ಇದೆ ಅನ್ನೋ ಒಂದು ಉದ್ದೇಶದಿಂದ ಚೈನಾ ಹೆಂಗಾರು ಬಗ್ಗೆ ಬಡಿಬೇಕು ಅನ್ನೋದೇ. USA ಆಗಿರ್ಬೋದು, ಯಾರೇ ಬರ್ಲಿ US ಪ್ರೆಸಿಡೆಂಟ್, ಅವ್ರು ಇದೇ ತರನೇ ಯೋಚನೆ ಮಾಡ್ತಾರೆ. ಅದು ಕೂಡ ಇವಾಗ್ನು ಟ್ರಂಪ್ ಅಷ್ಟೇ. ಇದು ಯಾವುದೇ ಏನೇ ವಾರ್ ಇದ್ರು, US ವರ್ಸಸ್ ಚೈನಾ ವಾರ್, ಯಾವುದೇ ಕಾರಣಕ್ಕೂ ನಾವು ಸೀರಿಯಸ್ ತಗೊಳ್ಳೋ ಅವಶ್ಯಕತೆ ಇಲ್ಲ ಅಂತ. ಇದು ಟೆಂಪ್ರರಿ ಎಫೆಕ್ಟ್ ಆಗುತ್ತೆ. ಇದು ಮುಂಚೆನೂ ಕೂಡ ನಾನು ಹೇಳಿದ್ದೀನಿ, ಟೆಂಪ್ರರಿ ಎಫೆಕ್ಟ್ ಆಗೇ ಆಗುತ್ತೆ, ಓಕೆನಾ. ಹಾಗಾಗಿ ನೀವು ಯಾವುದೇ ಕಾರಣಕ್ಕೂ ಇದನ್ನ ತುಂಬಾ ಡೀಪ್ ಆಗಿ ತಲೆ ಕೆಡಿಸ್ಕೊಳ್ಳೋಕೆ ಹೋಗ್ಬೇಡಿ. ದಿನ ಬೆಳಗಾದ್ರೆ ಕಂಟೆಂಟ್ ಕ್ರಿಯೇಟರ್ ಬರ್ತಾರೆ, ಅಲ್ಲಿ ಕಾಪಿ ಮಾಡಿ ವಿಡಿಯೋಗಳನ್ನ ಮಾಡ್ತಾ ಇರ್ತಾರೆ. ಅದನ್ನ ಸೀರಿಯಸ್ ಆಗಿ ತಗೊಳಕ್ ಹೋಗ್ಬೇಡಿ.